ಅಂತಾದ್ರೂ ಅಂತೀನಿ. ನಮ್ಮೂರಲ್ಲಿ ಇವ್ರಿಗೆ ಟ್ರೋಲರ್ಸ್ ಅಂತಾರೆ, ನಮ್ಮೂರಲ್ಲಿ ನನ್ನ ಹೇಟರ್ಸ್ ಅಂತಾರೆ, ನಮ್ಮೂರಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅಂತಾರೆ. ನಿಮ್ಮೂರಲ್ಲಿ ನನ್ನ ಹತ್ರ ಕಾಮೆಂಟ್ ಮಾಡಿ. ಲೇಡಿಯನ್ನಲ್ಲಿ ಬಿಡು ಕಾಮಿಡಿ ಪೀಸ್ಗಳೇ ಆಗುವಂತು. ಇವಾಗ ಚೌದಿ ಮಕ್ಕಳು ಹಾಕೋರೆಲ್ಲ ಅವಾಗಲೇ ಹೇಳಿದ್ನಲ್ಲ, ನನ್ನ ವಿಡಿಯೋ ನನ್ನ ಇಷ್ಟ, ನನ್ನ ಬಟ್ಟೆ ನನ್ನ ಇಷ್ಟ, ನನ್ನ ಐ ಡಿ ಒಳಗಡೆ ನಾನು ಏನಾದರೂ ಹಾಕ್ತೀನಿ. ಓಕೆನಾ, ನಾನು ಇಂಥದ್ದೇ ಹಾಕ್ಬೇಕಂತ ಐ ಡಿ ಕ್ರಿಯೇಟ್ ಮಾಡ್ದವಳಲ್ಲ, ಎಲ್ಲ ಥರ ವೀಡಿಯೋಸು ಹಾಕ್ತೀನಿ ನಾನು. ಹಂಗಂತ ಏನೇನೋ ಹಾಕಿಲ್ಲ. ಓಕೆನಾ, ಕಾಮಿಡಿ ಕಂಟೆಂಟ್ ಹಾಕಿದ್ದೀನಿ, ಸೀರಿಯಸ್ ಆಗಿ ಹಾಕಿದ್ದೀನಿ, ಹೆಲ್ಪಿಂಗ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಅವಾಗ ಅವ್ರು ಬರಲಾರ್ದವರು ಇವಾಗ ಚೌದಿ ಮಕ್ಕಳು ಇವಾಗ ಬರ್ಲಾಕತ್ತಾರ. ಏನಪ್ಪ ಅಂತಂದರೆ, ನೀನಂಥ ವಿಡಿಯೋ ಮಾಡಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಟ್ರೋಲರ್ಸ್ಗಳೇ, ಫಸ್ಟ್ ಆಫ್ ಆಲ್ ನೀವು ಬೆಳೀತಿರೋದೇ ನಮ್ಮಂಥವ್ರಿಂದ. ಕಂಟೆಂಟ್ ಕ್ರಿಯೇಟರ್ ಏನೇನೋ ಒಂದು ಸ್ವಲ್ಪ ಚೆನ್ನಾಗಿ ಮಾಡಾಕ್ಬಿಟ್ರೆ ಸಾಕು, ಹೇಳ್ಕೊಂಬಿಡೋದು, ಮಾಡೋದು, ಫಾಲೋವರ್ಸ್ ಎಕ್ಸ್ಟ್ರಾ ಮಾಡ್ಕೊಳ್ಳೋದು, ವ್ಯೂಸ್ ಹೋಗೋದು, ಅಯ್ಯೋ ಮತ್ತೆ ಕಮೆಂಟ್ ಹಾಕೋದು, ಇವಳು ಯಾಳ್ಗುರು ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ. ಹೌದು, ನಾನು ಹಂಗೆ ಮಾಡ್ತೀನಿ ನೋಡು. ಏನು ಇವಾಗ ಏನು ಬಂದು ಕಿತ್ಕೋತೀಯ? ಕೆಲವೊಬ್ಬ ನನ್ನ ಮಕ್ಕಳು ಇರ್ತಾರೆ, ನನ್ನ ಮಕ್ಕಳು ಹೆಂಗೆ ಸಿಟ್ಟು ಬರ್ತೈತೆ ಅಂದರೆ ಸಿಟ್ಟು ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆ ಹೇಳು? ನೀವು ಮಾಡಿ, ನಂಗೆ ಟೆನ್ಷನೇ ಇಲ್ಲ. ಯಾಕಂತಂದ್ರೆ ನಾನು ಆ ಕಡೆ ಕಿವಿನೂ ಕೊಡಲ್ಲ. ನೀವೆಲ್ಲ ಒಂದು ಅಪ್ಪು ಗುಟ್ಟದವರಲ್ಲ, 12 ಅಪ್ಪು ಗುಟ್ಟದವರಲ್ವಾ, ಏನು ಬೇಕಾದರೂ ಮಾತಾಡ್ತೀರಾ. ಇದು ಟ್ರೋಲರ್ಸ್ಗಳಿಗಷ್ಟೇ ಅಲ್ಲ, ಈ ಟ್ರೋಲ್ ಮಾಡೋರ್ಗು ಆಯಿತು, ಹಾಗೆ ನನ್ನ ಹೇಟರ್ಸ್ಗೂ ಆಯಿತು, ಹಾಗೆ ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೂ ಆಯಿತು. ಕಾಮಿಡಿ ನನ್ನ ಮಕ್ಕಳೆಲ್ಲ ಬಂದ್ಬಿಟ್ಟು ನನಗೆ ವೇದಾಂತ ಹೇಳೋರಾಗ್ಬಿಟ್ರು. ಅವ್ರದ್ದೇ ಅವರು ದೊಡ್ಡ 12 ಆಗೈತಿ, ನನ್ನ ಬಗ್ಗೆ ಬಂದು ಹೇಳ್ತಾರೆ. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇತ್ತು ಅಂತಂದರೆ ಅವ್ರು ನನ್ನ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅವರೆಲ್ಲ 3 ಬಿಟ್ಟವರು. ಯಾಕೆ ಹೇಳು? ಒಂದು ಅಪ್ಪು ಗುಟ್ಟಿದ್ರೆ ನಾಚಿಕೆ ಮಾನ ಮರ್ಯಾದೆ ಇರ್ತಿತ್ತು. ಅವರೆಲ್ಲ 1 ಅಪ್ಪು ಗುಟ್ಟಿದಾರಲ್ಲ, 12 ಅಪ್ಪು ಗುಟ್ಟಿದಾರಪ್ಪ. ನನ್ನ ವಿಡಿಯೋ ನನ್ನ ಇಷ್ಟ, ನಾನು ಹೆಂಗಾದರೂ ಮಾಡ್ತೀನಿ. ಅದೆಲ್ಲ ನಿಮಗೆ ಯಾಕೆ? ನಾನು ಏನು, ನಾನು ಡ್ಯಾನ್ಸ್ ಆದರೂ ಮಾಡ್ತೀನಿ. ನಾನು ನಮ್ಮೂರಲ್ಲಿ ಏನಂತಾರೆ ಅಂತಾದರೂ ಅಂತೀನಿ. ನಮ್ಮೂರಲ್ಲಿ ಇವ್ರಿಗೆ ಟ್ರೋಲರ್ಸ್ ಅಂತಾರೆ, ನಮ್ಮೂರಲ್ಲಿ ನನ್ನ ಹೇಟರ್ಸ್ ಅಂತಾರೆ, ನಮ್ಮೂರಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅಂತಾರೆ. ನಿಮ್ಮೂರಲ್ಲಿ ನನ್ನ ಹತ್ರ ಕಾಮೆಂಟ್ ಮಾಡಿ ಅಂತಾದರೂ ಅಂತೀನಿ. ಅದು ನನ್ನ ಇಷ್ಟ, ನನ್ನ ವಿಡಿಯೋ ನನ್ನ ಕಂಟೆಂಟು. ಎಲ್ರಿಗೂ ಇಷ್ಟ ಆಗಬೇಕು ಅಂತ ನಾನು ಬಂದವಳಲ್ಲ. ಯಾರಿಗೆ ಇಷ್ಟ ಆಗುತ್ತೋ ನನ್ನ ವಿಡಿಯೋ ನೋಡಿ, ಇಷ್ಟ ಆಗ್ಲಾರ್ದ್ರು ಸ್ಕಿಪ್ ಮಾಡಿ, ನೋಡೋಕ್ಕಾಗದೇ ಇರೋರು ಸ್ಕಿಪ್ ಮಾಡಿ. ನೋಡಲೇಬೇಕು ನನ್ನ ವಿಡಿಯೋ ಅಂತ ಏನು ಹೇಳ್ತಿಲ್ಲ ನಾನು. ಇಷ್ಟ ಆದವ್ರು ನೋಡಿ, ಇಷ್ಟ ಆಗದವ್ರು ಸ್ಕಿಪ್ ಮಾಡಿ. ಸೊ ನನ್ನ ಹೇಟ್ ಮಾಡೋರೆಲ್ಲ ಇನ್ನೂ ಹೇಟ್ ಮಾಡಿ, ಆಮೇಲೆ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅಂತ ಹಾಕಿ. ಇಷ್ಟೇ ಹೇಳೋದು. ಏನಪ್ಪ ಅಂತಂದರೆ, ನೀವು ಹಾಕೋರೆಲ್ಲ ಅವಾಗಲೇ ಹೇಳಿದ್ನಲ್ಲ, ಟ್ರೋಲ್ ನನ್ನ ಮಕ್ಕಳು ನನ್ನ ವಿಡಿಯೋ ಇಟ್ಕೊಂಡು ಬೇಳೆ ಬೈಸ್ಕೊಳ್ತಿರೋರು ನೀವು, ನನ್ನ ವಿಡಿಯೋ ಇಟ್ಕೊಂಡು ಬೆಳಿತಿರೋರು ನೀವು. ಎಂಥ ಸೂಳೆ ಮಕ್ಕಳು ಅಂತಂದರೆ ನನ್ನ ವಿಡಿಯೋ ಇಟ್ಕೊಂಡು ಬೆಳಿತಿದ್ದೀರಲ್ಲ, ನಿಮ್ಮ ಟ್ಯಾಲೆಂಟ್ ಅನ್ನೋದೇ ಇಲ್ವಾ? ಫಸ್ಟ್ ಆಫ್ ಆಲು ಟ್ಯಾಲೆಂಟ್ ಇರ್ಲಾರ ಸಲಗೆ ಮಂದಿ ವಿಡಿಯೋ ಕದ್ಬಿಟ್ಟು ನೀವು ಹಾಕೋತಾ ಇದ್ದೀರಾ. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಇನ್ನು ಕೆಲವೊಬ್ಬ ನನ್ನ ಮಕ್ಳು ಇರ್ತಾರೆ, ಈ ಲೇಡೀಸ್ಗಳೆಲ್ಲನೂ ಒಂದು ಗುಂಪಾಗ್ಬಿಟ್ಟೈತೆ ನನ್ನ ಮೇಲೆ. ಏನಪ್ಪ ಹೋಗಂತೂ ಲೇಡೀಸನ್ನೆಲ್ಲ ಬಿಡು ಕಾಮಿಡಿ ಪೀಸ್ಗಳೇ ಅವಂತು. ಆ ಕಾಮಿಡಿ ಪೀಸ್ಗಳೆಲ್ಲ ಅವಂತೂ ತಾವೇ ವಿಡಿಯೋ ಮಾಡಿ ಫಾಲೋವರ್ಸ್ ಗಿಟ್ಟಿಸ್ಕೊಳಕ್ಕಾಗಲ್ಲ, ತಾವೇ ವಿಡಿಯೋ ಮಾಡಿ ಫಾಲೋವರ್ಸ್ ಗಿಟ್ಟಿಸ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ನನ್ನ ವಿಡಿಯೋ ತಗೊಂಡು ತಮ್ಮ ಬೇಳೆ ಬೈಸ್ಕೊತಾ ಇದ್ದಾರೆ. ನನಗೆ ಬೈದ್ಬಿಟ್ಟು ನನ್ನ ವಿಡಿಯೋ ತಗೊಂಡು ತಾನು ಬೇಳೆ ಬೈಸ್ಕೊತಾಳೆ. ಇಂಥ ಜನರೆಲ್ಲ ಇರ್ತಾರೆ. ಇವರೆಲ್ಲ ಎಲ್ಲಿಂದ ಬಂದ್ಬಿಡ್ತಾರೆ ಯಪ್ಪ ದೇವ್ರೆ. ಓಕೆ ಗಾಯ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಮಕ್ಳಿಗೆ ಕೆಲಸ ಇಲ್ಲ, ಭಕ್ಷ್ಯ ಇಲ್ಲ, ಎಷ್ಟು ಹೋಗಿದ್ರು ನಾಚಿಕೆ ಮಾನ ಮರ್ಯಾದೆ ಅಂತೂ ಇಲ್ಲ, 3 ಬಿಟ್ಟು ನಿಂತವ್ರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಇನ್ನೂ ಯಾರೆಲ್ಲ ಫಾಲೋ ಮಾಡ್ಕೊಳ್ಳಿಲ್ಲ, ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್, ಬಾಯ್ ಬಾಯ್.